ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮೇಡಮ್. ನಿಮ್ಗೆ ಹೇಳಿ, ನೀವು ಬೈ ಬ್ಯಾಕ್ ಗ್ರೌಂಡ್ ಏನ್ ವರ್ಕ್ ಮಾಡ್ತಾ ಇದ್ರಿ ಅಂಡ್ ನಿಮ್ಗೆ ಏನ್ ಸಮಸ್ಯೆ ಇಟ್ಕೊಂಡ್ ಬಂದ್ರಿ, ಸ್ಪೆಷಲಿ ಯುವರ್ ಚೈಲ್ಡ್ ಕಂಪ್ಲೀಟ್ ಎಸ್ ಎಕ್ಸ್ಪೀರಿಯನ್ಸ್. ಎಸ್ ಸರ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಸುಮಿತ್ರಾ ಅಂಚಟಗಿರಿ ಅಂತ. ನಾನು ಧಾರವಾಡದಿಂದ ಜಾಯ್ನ್ ಆಗಿದ್ದೇನೆ. ನಾನು ಈ ಕಮ್ಯುನಿಟಿ ಜಾಯ್ನ್ ಆಗಿ 4 ವರ್ಷ ಆಯಿತು. ನಾನು ಕಮ್ಯುನಿಟಿಗೆ ಬರೋದಕ್ಕಿಂತ ಪೂರ್ವದಲ್ಲಿ ನಾನು ಸ್ವಲ್ಪ ಓವರ್ ವೇಟ್ ಇದ್ದೆ. ಓವರ್ ವೇಟ್ ಜೊತೆಗೆ ನನಗೆ ಬಿ ಪಿ, ಇದು ಎಸಿಡಿಟಿ, ಗ್ಯಾಸ್ಟ್ರಿಕ್ಕು, ಮತ್ತೆ ಸ್ವಲ್ಪ ಓಡಾಡಿದ್ರೆ ಏದುಸಿರು ಬರೋದು, ಈ ತರ ಎಲ್ಲ ಆಗ್ತಾ ಇತ್ತು. ಆಯ್ತು, ಒಂದು ವೇಟ್ ರೆಡ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಈ ಕಮ್ಯುನಿಟಿ ಜಾಯಿನ್ ಆದೆ. ನಾ ಈ ಕಮ್ಯುನಿಟಿ ಜಾಯಿನ್ ಆಗಿ 8 ದಿವಸದಲ್ಲೇ ನನಗೆ ಗ್ಯಾಸ್ಟ್ರಿಕ್, ಎಸಿಡಿಟಿ ಎಲ್ಲ ಸಾಲ್ವ್ ಆಗ್ಬಿಡ್ತು. ಏನೋ ಐತಿ ಬಿಡು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿದ್ದೆ. ನಾನು ಕಂಟಿನ್ಯೂ ಮಾಡಿದ ಒಂದು 2 ಮಂತ್ಸ್ ಅಲ್ಲಿ ಅಂತಂದ್ರೆ ನನಗೆ ಏದುಸಿರು ಬರೋದು ಸ್ಟಾಪ್ ಆಯ್ತು. ನಂತರ ಗ್ರಾಜುವಲಿ ವೇಟ್ ಒಂದು 15 kg ವೇಟ್ ರಿಡ್ಯೂಸ್ ಮಾಡಿಕೊಂಡು ಬಿ ಪಿ ನಾರ್ಮಲ್ ಮಾಡಿಕೊಂಡು ಫಿಟ್ ಆಗಿ ಫೈನ್ ಆಗಿ ನಾನು ಜಾಯಿಂಟ್ ಪೇನು ಇತ್ತು, ಜಾಯಿಂಟ್ ಪೇನು ಸಾಲ್ವ್ ಆಯ್ತು ನನಗೆ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳಿ ನನ್ನ ಕೋಚ್ ಗೈಡೆನ್ಸ್ ಮೇಲೆ ಅವ್ರ ಫೋರ್ಸ್ ಮಾಡಿದ್ದಕ್ಕೆ ನಾನು ನನ್ನ ಮಗಳಿಗೆ ಜಾಯಿನ್ ಮಾಡಿಸಿದೆ. ನನ್ನ ಮಗಳು ಬಂದ್ಬಿಟ್ಟು ಅವಳಿಗೆ 4 years ಇರುವಾಗಿಂದನೂ ಥೈರಾಯ್ಡ್ ಇತ್ತು. ಅವಳು ಡೌನ್ ಸಿಂಡ್ರೋಮ್ ಬೇಬಿ ಇರೋದ್ರಿಂದ ಎಷ್ಟು ಅವಳಿಗೆ ಇದಾಗಬೇಕು, ಗ್ರೋತ್ ಆಗಬೇಕು ಅಷ್ಟು ಗ್ರೋತ್ ಆಗಿರ್ಲಿಲ್ಲ. ಆಕೆ ಇವಾಗ 21 ವರ್ಷ ಅವಳಿಗೀಗ. 4 ವರ್ಷದಿಂದನೂ ಥೈರಾಯ್ಡ್ ಇತ್ತು. ಗ್ರಾಜುವಲಿ ಅವಳಿಗೆ 25 mg ಇಂದ ಹಿಡಿದು 150 mgಗೆ ಬಂದಿತ್ತು. ಅದು ಥೈರಾಯ್ಡ್ ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ, ನಾ ಅವಳಿಗೆ NCD ಟ್ಯಾಬ್ಲೆಟ್ ಕೊಡ್ತಾ ಇದ್ದೆ. ಅದ್ರ ಜೊತೆಗೆ ಥೈರಾಯ್ಡ್ ಜೊತೆಗೆ ಅವಳಿಗೆ ಓವರ್ ವೇಟ್ ಆಗಿದ್ಲು. ಹೈಪೋಥೈರಾಯ್ಡ್ ಇರೋದ್ರಿಂದ ಓವರ್ ವೇಟ್ ಆಗಿದ್ಲು. ಡ್ಯಾಂಡ್ರಫ್ ಸಿಕ್ಕಾಪಟ್ಟಿ, ಹೇರ್ ಫಾಲ್ ಇತ್ತು, ಡ್ಯಾಂಡ್ರಫ್ ಇತ್ತು, ಮಾತಾಡಕ್ ಬರ್ತಿರ್ಲಿಲ್ಲ, ಸ್ಪೀಚೇ ಇರ್ಲಿಲ್ಲ ಅವಳಿಗೆ. ಒಂದೊಂದು ವರ್ಡ್ ಅಷ್ಟೇ ಹೇಳ್ತಾ ಇದ್ಲು. ಏನಾರ ಪ್ರಶ್ನೆ ಮಾಡಿದ್ರೆ ಏನಾರ ಉತ್ತರ ಕೊಡ್ತಾ ಇದ್ಲು, ಪ್ರಾಪರ್ ಆಗಿ ಆನ್ಸರ್ ಮಾಡ್ತಾ ಇರ್ಲಿಲ್ಲ, ಯಾರದೋ ಜೊತೆ ಇಂಟರಾಕ್ಟ್ ಮಾಡ್ತಾ ಇರ್ಲಿಲ್ಲ. ತನ್ನಂತ ಮಕ್ಕಳ ಜೊತೆ ಮಾತ್ರ ಬೆರಿಲಿಕ್ಕೆ ಇಷ್ಟಪಡ್ತಿದ್ಲು. ನಾರ್ಮಲ್ ಮಕ್ಕಳ ಜೊತೆ ಇರ್ತಾನೆ ಇರ್ಲಿಲ್ಲ, ಮಾತಾಡೋದಂತೂ ಇಲ್ಲ. ಒಂದ್ ಹೆಸರು ಕೇಳಿದ್ರೆ ಸಹಿತ ಹೆಸರು ಹೇಳ್ತಾ ಇರ್ಲಿಲ್ಲ, ಹೆಸರು ಹೇಳಲಿಕ್ಕೆ ಬಂದ್ರು ಸಹಿತ ಹೇಳ್ತಾ ಇರ್ಲಿಲ್ಲ, ಆ ರೀತಿ ಇದ್ಲು. ಆ ನಂತರ ಅವಳಿಗೆ ಈ ಮೈ ಮೇಲೆಲ್ಲ ಕುರ ಅಂತ ಹೇಳಂತೀವಿ ನಾವು, ಬಬಲ್ಸ್, ಅವು ಆಗ್ತಾ ಇತ್ತು. ಕುರ ಆಗ್ತಾ ಇದೆ ಅಂತ ಹೇಳಿ ನಾನು ಡಾಕ್ಟರ್ಗಳಿಗೆಲ್ಲ ಎಷ್ಟು ಬಹಳ ಮಂದಿ ಸ್ಕಿನ್ ಸ್ಪೆಷಲಿಸ್ಟ್ ಕಡೆ ಕನ್ಸಲ್ಟ್ ಮಾಡಿದೆ. ಅವಳಿಗೆ ಏನಾಗ್ತಿತ್ತು ಅಂದ್ರೆ ಒಂದ್ ಕಡೆ ಕುರ ಆಗ್ತಿತ್ತು, ಅದು ಗಾಯ ಆಗಿ ಅದು ಬಸದು ಅದು ಗಂಟಾಗಿ ಹಂಗ ಉಳ್ಕೊಂಡ್ಬಿಡ್ತಿತ್ತು. ಈ ತರ ಗಂಟು ಕೈ, ಕಾಲು, ಮುಖ ಅಷ್ಟು ಬಿಟ್ರೆ ಹೋಲ್ ಬಾಡಿಗೆಲ್ಲ ಗಂಟಾಗಿ ಪಸ್ ಆಗೋದು, ಮತ್ ಅದ್ರ ಬಾಜುಕ್ ಮತ್ತೊಂದಾಗೋದು, ಮತ್ ಅದ್ ಕಡಿಮೆ ಆಗೋದು, ಈ ತರ ಹೋಲ್ ಬಾಡಿಯಲ್ಲಿ ಆಗ್ತಾ ಇತ್ತು. ನಾವೊಂದ್ 2 ಸಲ ಆಂಟಿಬಯೋಟಿಕ್ ಕೊಡ್ಸಿದೆ. ಆಮೇಲೆ ನನ್ಗೊಬ್ರು ನನ್ನ ಕ್ಲೋಸ್ ನನ್ನ ರಿಲೇಟಿವ್ ಏನಂದ್ರು, ರಿಪೀಟೆಡ್ಲಿ ಆಂಟಿಬಯೋಟಿಕ್ ಹಾಕ್ಬೇಡ ಅಂತಂತಂದ್ರು. ಲಾಸ್ಟ್ ಒಬ್ರು ಸ್ಕಿನ್ ಸ್ಪೆಷಲಿಸ್ಟ್ ನ ಕನ್ಸಲ್ಟ್ ಮಾಡಿದಾಗ ಅವ್ರ ಏನಂದ್ರು, ಅವಳಿಗೆ ಎಷ್ಟು ಗ್ರೋತ್ ಆಗ್ಬೇಕೋ ಅಷ್ಟು ಗ್ರೋತ್ ಆಗಿಲ್ಲ, ಅದಕ್ಕೆ ಈ ರೀತಿ ಅವಳಿಗೆ ಒಳಗಿಂದ ಇರಪ್ಟ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ರು. ಆ ನಂತರ ಅದಕ್ಕೆ ಸೊಲ್ಯೂಷನ್ ಹೇಳಿಲ್ಲ ಅವರು. ಅಷ್ಟೇ ಹೇಳಿದ ತಕ್ಷಣ ನಾನು ಅವತ್ತಿಂದ ನಾನು ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿಬಿಟ್ಟೆ. ಯಾವುದು ಟ್ರೀಟ್ಮೆಂಟ್ ಕೊಡ್ತಾ ಇರ್ಲಿಲ್ಲ. ಕುರ ಆಗ್ತಿತ್ತು, ಬಸಿತಿತ್ತು, ಹೋಗ್ತಿತ್ತು, ಪೇನ್ ಸಫರ್ ಆಗ್ತಾ ಇದ್ಲು. ಈ ರೀತಿ ಅವಳಿಗೆ ಬಹಳ ಅಂದ್ರೆ ಬಹಳ ಆಕಿಂದ ಪೇನ್ ಮತ್ತೆ ಸಫರಿಂಗ್ ನೋಡಕ್ ಆಗ್ತಿರ್ಲಿಲ್ಲ. ನಾವ್ ಅನ್ಕೋತಿದ್ವಿ ಅಟ್ಲೀಸ್ಟ್ ಅವಳಿಗೆ ಏನು ವಿದ್ಯಾಭ್ಯಾಸ ಬೇಡ, ಏನು ಬೇಡ, ಚಂದಗೆ ಎಷ್ಟು ದಿವ್ಸ ಇರ್ತಾ ಅಷ್ಟು ದಿವ್ಸಕ್ಕೆ ಚಂದಗೆರ ಇರ್ಲಪ್ಪ ದೇವ್ರೆ, ಈ ರೀತಿ ಎಲ್ಲ ಯಾಕೆ ಅವಳಿಗೆ ಆಗ್ತಾ ಇದೆ ಅಂತ ಆ ರೀತಿ ನನ್ಗ ಒಂಥರ ಫೀಲಿಂಗ್ ಬರ್ತಿತ್ತು. ನಾ ಯಾವಾಗ ಈ ಕಮ್ಯುನಿಟಿ ಜಾಯಿನ್ ಮಾಡಿಸಿ ಸ್ಟಾರ್ಟ್ ಮಾಡಿದೆ, ಅವಳಿಗೆ ಗ್ರಾಜುವಲಿ ವೇಟ್ನು ಒಂದು 10 kg ವೇಟ್ ರೆಡ್ಯೂಸ್ ಆಯ್ತು ಅವಳದು. ನಂತರ ಥೈರಾಯ್ಡ್ ನಾರ್ಮಲ್ ಆಯ್ತು. ಆಮೇಲೆ ಮೈಮೇಲೆ ಏನ್ ಬಬಲ್ಸ್ ಬರ್ತಾ, ಆಮೇಲೆ ಅದ್ರ ಜೊತೆಗೆ ಅವಳಿಗೆ PCODನು ಸ್ಟಾರ್ಟ್ ಆಗಿತ್ತು. PCOD ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತು. ಮೆಚೂರ್ಡ್ ಆಗಿ ಒಂದ್ 6 ತಿಂಗಳಿಗೆ ಅಂದ್ರೆ PCOD ಸ್ಟಾರ್ಟ್ ಆಗ್ಬಿಡ್ತು ಅವಳಿಗೆ. ಅಂದ್ರೆ ಫ್ಲೋ ಆಗ್ತಾ ಇರ್ಲಿಲ್ಲ. ಬಂದ್ರು ಈ ಇರ್ರೆಗ್ಯುಲರ್ ಮೆನ್ಸಿಸ್ 2 ತಿಂಗಳ 3 ತಿಂಗಳಿಗೊಮ್ಮೆ ಆಗೋದು. ಆದ್ರೂ ಕೂಡ ಕರೆಕ್ಟ್ ಆಗಿ
ಸ್ಟ್ರಕ್ ಆಯ್ತಾ? ಒಂದು ನಿಮಿಷ, ನಾನು ಫೋನ್ ಮಾಡ್ಕೊಂಡು ಮೋಸ್ಟ್ ಒಂದು 10 kg ವೇಟ್ ರೆಡ್ಯೂಸ್ ಮಾಡ್ಕೊಂಡ್ಲು. ಆ ನಂತರ ಅವೇನ್ ಬಬಲ್ಸ್ ಏನೋ ಇದ್ವು ಅಲ್ಲ, ಅವೆಲ್ಲ ಗಂಟು ಏನೋ ಆಗಿದ್ವು ಅಲ್ಲ, ಅವೆಲ್ಲ ನೀರಿನ ಗುಳ್ಳಿ ಹಂಗಾಗಿ ಕರಗಕ್ ಸ್ಟಾರ್ಟ್ ಮಾಡಿದ್ವು. ಹಂಗಾಗಿ ಈಗ ಸದ್ಯ ಮಾತ್ರ ಎಲ್ಲಾ ಗಂಟನು ಒಡೆದು ಎಲ್ಲಾ ಪ್ಲೇನ್ ಆಗಿದೆ. ಹಿಪ್ಸ್, ಹೊಟ್ಟೆ ಭಾಗ, ಬಗ್ಲಿನ ಭಾಗ, ಹೊಟ್ಟೆ ಕೆಳಗಡೆ ಅಂತೂ ಬಹಳ ಇತ್ತು, ಅದೆಲ್ಲ ಪ್ಲೇನ್ ಆಗೈತಿ. ಮತ್ತೆ ಕಲರು ಚೇಂಜ್ ಆಗ್ತಾ ಇದೆ ಅವಳಿಗೆ. ಈ ಥೈರಾಯ್ಡ್ ಇರೋದ್ರಿಂದ ಸ್ಕಿನ್ ಎಲ್ಲ ಡ್ರೈ ಇತ್ತು, ಅದು ಸ್ಕಿನ್ ಎಲ್ಲ ಹೈಡ್ರೇಟ್ ಆಗ್ತಾ ಇದೆ. ನಂತರ ಗಂಟೆಲ್ಲ ಒಡೆದು ಹೋಗ್ತಾ ಇದ್ದಾವೆ. ಈಗ ಥೈರಾಯ್ಡ್ ಅನ್ನು ನಾರ್ಮಲ್ ಮಾಡ್ಕೊಂಡು ಮತ್ತೆ ಇಂಟ್ರಾಕ್ಷನ್, ಸ್ಪೀಚ್ ಇಂಪ್ರೂವ್ ಆಯ್ತು ಅವಳದು. ಒಂದೊಂದ ವರ್ಡ್ ಮಾತಾಡ್ತಾ ಇದ್ಲಲ್ಲ, ಈಗ ಸೆಂಟೆನ್ಸ್ ಮಾತಾಡ್ತಾ ಈಗ ಎಲ್ಲಾನು ಮಾತಾಡಕತ್ತಾಳ. ಮೊದ್ಲು ಅವಳು ಮಾತಾಡಿದ ಮಾತು ಯಾರಿಗೂ ತಿಳಿತಿರ್ಲಿಲ್ಲ, ಬಟ್ ಈಗ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುವ ರೀತಿಯಲ್ಲಿ ಅವಳು ಮಾತು ಬರ್ತಾ ಇದೆ. ಇಂಟ್ರಾಕ್ಷನ್ ಚೆನ್ನಾಗಿದೆ. ಆನಂತರ ಅವಳು ಕಮ್ಯುನಿಕೇಶನ್, ಬೇರೆದವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾಳೆ. ಅಂಡ್ ನಾರ್ಮಲ್ ಮಕ್ಕಳ ಜೊತೆ ಮಿಂಗಲ್ ಆಗ್ತಾ ಇದ್ದಾಳೆ. ನಾರ್ಮಲ್ ಮಕ್ಕಳ ಜೊತೆನೆ ಈ ಡಾನ್ಸ್ ಗಿನ್ಸ್ ಎಲ್ಲ ಮಾಡೋದು ನಾರ್ಮಲ್ ಮಕ್ಕಳ ಜೊತೆ ಮಾಡುವಷ್ಟರ ಮಟ್ಟಿಗೆ ನನ್ನ ಮಗಳು ಇಂಪ್ರೂವ್ ಆಗಿದ್ದಾಳೆ. ಈ ಒಂದು ಸಿಸ್ಟಮ್ ಅಲ್ಲಿ ಜಾಯಿನ್ ಆಗಿ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿದ್ದಕ್ಕಾಗಿ ಅವಳಿಗೆ ಟೋಟಲ್ ಎಲ್ಲಾ ರೀತಿ ಓವರ್ ಆಲ್ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಹೆಲ್ಪ್ ಆಗಿದೆ. Thank you this community, thank you my coach, and thank you everybody. And thank you for the food, sir. Yes. Thank you, sir. Thank you very much. Yes, Pusha madam.